ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯ ಕೊಡಲಿಕ್ಕೆ ಇಚ್ಛೆಪಡ್ತೀನಿ. ಸ್ವಾತಂತ್ರ್ಯ ನಂತರ ಏನು ಅನೇಕ ಮಹನೀಯರು ತ್ಯಾಗ ಬಲಿದಾನಗಳ ಅಡಿನಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಈ ಗಣಗಳು ಸಾಕಷ್ಟು ಗಲಾಟೆ, ಅದೇ ಸಾಮಂತ ರಾಜರು ಅವರವ್ರದೇ ಆದ ಇದಕ್ಕೆ ಪ್ರದೇಶಕ್ಕೆ ಹಕ್ಕು ಸ್ಥಾಪನೆ ಮಾಡಲಿಕ್ಕೆ ಕೊಟ್ಟರು. ದೊಡ್ಡ ಒಂದು ಗಲಾಟೆನ ಅಂಥ ಸಮಯದಲ್ಲಿ ನಮ್ಮ ಧೀಮಂತ ವಲ್ಲಭಭಾಯಿ ಪಟೇಲ್ ಅವರ ಎಂತಹ ಧೀಮತಿಕೆ ಅಂದರೆ ಎಲ್ಲರನ್ನು ಒಗ್ಗೂಡಿಸಿ ಗಣತಂತ್ರ ವ್ಯವಸ್ಥೆಗೆ 1950ರಲ್ಲಿ ಈ ಒಂದು ಇಡೀ ಒಕ್ಕೂಟ ವ್ಯವಸ್ಥೆಗೆ ಎಲ್ಲ ರಾಜ್ಯಗಳನ್ನ ಸೇರಿಸಿ ಒಂದು ಇಡೀ ದೇಶದ ಅಡಿನಲ್ಲಿ ಎಲ್ಲ ರಾಜ್ಯವಾರ ವಿಂಗಡಣೆಗಳಾಯಿತು. ಸೊ ಅವರೆಲ್ಲ ಸೇರಿ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಅದಕ್ಕೆ ದೊಡ್ಡ ನಮ್ಮ ತ್ಯಾಗ ಬಲಿದಾನಗಳೇ ಸಾಕ್ಷಿ. ಮಹಾತ್ಮ ಗಾಂಧಿನ ಇವತ್ತು ಎಷ್ಟು ಮಟ್ಟಿಗೆ ನೆನೆಸ್ಕೊಂಡ್ರೂ ಸಾಲದು. ಈ ಒಂದು ಗಣತಂತ್ರ ವ್ಯವಸ್ಥೆಯಲ್ಲಿ ನಾವೆಲ್ಲ ಭಾಳ ಶಾಂತಿ, ಸುಖ, ನೆಮ್ಮದಿಯಿಂದ ಬದುಕ್ತಾ ಇದ್ದೀವಿ. ಅದಕ್ಕೆ ಸಂವಿಧಾನದ ಅಡಿ ಸಂವಿಧಾನ ಶಿಲ್ಪಿ ಅವ್ರನ್ನ ಕೂಡ ಇವತ್ತು ನೆನೆಸ್ಕೋಬೇಕು. ಎಲ್ಲ ಮಹನೀಯರನ್ನ ಇವತ್ತು ನೆನೆಸ್ಕೊಡುವಂಥ ದಿವಸ ಈ ಒಂದು ರಾಷ್ಟ್ರೀಯ ಹಬ್ಬ. ಅದಕ್ಕೆ ನಾವೆಲ್ಲರೂ ತಲೆಬಾಗೋಣ. ಎಲ್ಲರೂ ಸಹೋದರತ್ವದಲ್ಲಿ ಈ ಕಚ್ಚಾಟಗಳು ಅವು ಇವು ಬಿಟ್ಟು, ಈ ನೀವುಗಳಾದರೂ ನೋಡಿದಿರಿ ಭಾರತ ಎಂಥ ದೊಡ್ಡ ದಾಪುಗಾಲು ಇಡ್ತಾ ಇದೆ ಅಭಿವೃದ್ಧಿನಲ್ಲಿ. ಸ್ಪೇಸ್ ಟೆಕ್ನಾಲಜಿಲಿರ್ಬೋದು, ಆಮೇಲೆ ಆರ್ಥಿಕತೆಯಲ್ಲಿ ಇನ್ನೇನು ಭಾಳ ಹತ್ತಿರದಲ್ಲೇ 3ನೇ ಅತಿ ದೊಡ್ಡ ಆರ್ಥಿಕತೆ ಇಡೀ ಪ್ರಪಂಚದಲ್ಲಿ. ಆ ಮಟ್ಟಕ್ಕೆ ಮಿಂಚ್ತಾ ಇದೆ ಭಾರತ. ಅಟ್ ದ ಸೇಮ್ ಟೈಮು ಇಂಥ ಒಂದು ಸಮಯದಲ್ಲಿ ಕಚ್ಚಾಟಗಳು, ಕಿತ್ತಾಟಗಳು, ಈ ಟೆರರಿಸಮು ಇವನ್ನೆಲ್ಲ ಹೊಡೆದೋಡಿಸ್ಬೇಕು. ಸೊ ಎಷ್ಟು ಸಮೃದ್ಧವಾಗಿ ಭಾರತ ಇದೆಯೋ ಅಷ್ಟೇ ಅಕ್ಕಪಕ್ಕದ ದೇಶಗಳು ಕೂಡ ನಮ್ಮ ಶತ್ರು ರಾಷ್ಟ್ರಗಳು. ಸೊ ಅಂಥ ಒಂದು ಅವರ ಕಿರುಕುಳದ ಸಾಕಷ್ಟಿದ್ದಾವೆ. ಇಂಥ ಒಂದು ಸ್ಥಿತಿಲಿ ನಾವೆಲ್ಲರೂ ಅಪ್ರಥಮವಾಗಿ ಒಗ್ಗಟ್ಟಾಗಿರಬೇಕು, ಸಹೋದರತ್ವ ಬೆರೆಯಬೇಕು. ನಾವೆಲ್ಲ ಒಂದು ಇಡೀ ದೇಶಾಭಿಮಾನವಾಗಿ ನಾವೆಲ್ಲ ಬೆಳೆಯೋಣ ಅಂತ ಹೇಳ್ತಾ ಮತ್ತೊಮ್ಮೆ ಶುಭಾಶಯ ಕೋರ್ತಾ ಎಲ್ರಿಗೂ ನಮಸ್ಕಾರ. ನಾನು TN ರಾಧಾಕೃಷ್ಣ, ರಾಜಾಜಿನಗರ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ. ನಿಮ್ಮ V9 ಸುದ್ದಿವಾಹಿನಿ ಮೂಲಕ ಸಮಸ್ತ ನಾಡಿನ ಜನತೆಗೆ ಏನು 77ನೇ ಗಣತಂತ್ರ ವ್ಯವಸ್ಥೆಗೆ ಬಂದು 77 ವರ್ಷ, ಆ 76 ವರ್ಷ ಸಂದು 77ನೇ ಗಣರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ. ಈ ಒಂದು ಶುಭ ಸಂದರ್ಭದಲ್ಲಿ, ಈ ಒಂದು ರಾಷ್ಟ್ರೀಯ ಹಬ್ಬದಲ್ಲಿ ಸಮಸ್ತ ಜನತೆಗೆ ನಮ್ಮ ಅನೇಕ ಮಹನೀಯರು ತ್ಯಾಗ ಬಲಿದಾನದ ಅಡಿನಲ್ಲಿ ಸ್ವಾತಂತ್ರ್ಯ ಬಂತು. 1947 ಗಾಂಧೀಜಿಯವರ ನೇತೃತ್ವದಲ್ಲಿ, ಮಹಾನ್ ವ್ಯಕ್ತಿ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಬಂತು. ತದನಂತರ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯವಾರು ವಿಂಗಡಣೆ ಆಗಿ ಒಂದು ಒಕ್ಕೂಟ ವ್ಯವಸ್ಥೆ ಅಡಿನಲ್ಲಿ ಗಣತಂತ್ರ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯಗಳು ಒಗ್ಗೂಡಿದಂತಹ ದಿನ. ಅದನ್ನೇ ನಾವು ಗಣರಾಜ್ಯೋತ್ಸವ ಅಂತ ಆಚರಿಸ್ತೀವಿ. ಸ್ವಾತಂತ್ರ್ಯ ಬಂದ ನಂತರ ಅನೇಕ ಸಾಮಂತರು, ರಾಜರು ಎಲ್ಲರೂ ಒಂಥರ ದಂಗೆ ಎದ್ಬಿಟ್ರು. ಅವ್ರವ್ರದ್ದೇ ಒಂದಿದಲ್ಲ, ಅವ್ರವ್ರದ್ದೇ ಸಂಸ್ಥಾನಗಳು, ಅವ್ರವ್ರದ್ದೇ ಇದು. ಅವ್ರನ್ನೆಲ್ಲ ಒಗ್ಗೂಡಿಸಿ ಒಂದು ನಮ್ಮ ಸಂವಿಧಾನದ ಅಡಿನಲ್ಲಿ, ಒಂದು ದೇಶದ ಅಡಿನಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ತಂದಂಥ ಮಹಾನ್ ವ್ಯಕ್ತಿ ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಲೇ ಹೇಳಬೇಕು. ಅವರು ಹೋಮ್ ಮಿನಿಸ್ಟರ್ ಆಗಿದ್ದರು ಅವಾಗ. ಅವರ ನೇತೃತ್ವದಲ್ಲೇ ಎಲ್ಲರನ್ನೂ ಒಗ್ಗೂಡಿಸಿ, ಆ ಹೈದರಾಬಾದ್ ನಿಜಾಮ್ ಇರ್ಬೋದು, ಅಥವಾ ಕಾಶ್ಮೀರದಲ್ಲಿ ರಾಜ ಸಾಮಂತರಿರ್ಬೋದು, ಅವರೆಲ್ಲನೂ ದೇಶದ ಒಂದು ಸಮಗ್ರ ಒಕ್ಕೂಟ ವ್ಯವಸ್ಥೆ ಅಡಿನಲ್ಲಿ ತಂದಂಥ ಈ ಒಂದು ಶುಭ ದಿನ ನಾವು ಎಲ್ರಿಗೂ ಖುಷಿ ಪಡೋಂಥ ದಿವಸ. ಈ ಒಂದು ಸಂದರ್ಭದಲ್ಲಿ ನಾನಾದರೂ ಹೇಳಲಿಕ್ಕೆ ಇಚ್ಛೆ ಪಡೋದು, ನಮ್ಮ ದೇಶದಲ್ಲಿ ಸಮಸ್ತ ಜನತೆ ಸ್ನೇಹ, ಭ್ರಾತೃತ್ವ ಅಡಿನಲ್ಲಿ ನಾವೆಲ್ಲ ಬದುಕಬೇಕು, ಸುಖ, ಶಾಂತಿ, ನೆಮ್ಮದಿಯಿಂದ ಇರಬೇಕು ಅಂತ ನಾನಾದರೂ ಬಯಸಿ. ಸ್ವಾತಂತ್ರ್ಯ ನಂತರ ಇತ್ತೀಚಿನ ದಿನಗಳಲ್ಲಿ ಭಾಳ ಸಾಧನೆಗಳು ಮಾಡ್ತಾರೆ ಎಲ್ಲ ರಂಗದಲ್ಲಿ. ಅದರಲ್ಲೂ ವಿಶೇಷವಾಗಿ ಸ್ಪೇಸ್ ಟೆಕ್ನಾಲಜಿ ತುಂಬ ಮುಂದುವರೆದಿದ್ದೀವಿ. ಜೊತೆಗೆ ಆರ್ಥಿಕತೆ ಕೂಡ ಇನ್ನೇನು ಕೆಲವೇ ದಿವಸಗಳಲ್ಲಿ ಅಮೇರಿಕ, ರಷ್ಯಾ ಬಿಟ್ಟರೆ 3ನೇ ಆರ್ಥಿಕ ದೊಡ್ಡ ವ್ಯವಸ್ಥೆಯಾಗಿ ನಾವು ಹೊರಹೊಮ್ಮುತ್ತಾ ಇದ್ದೀವಿ. ಸೊ ಆ ಲೆಕ್ಕದಲ್ಲಿ ಹೇಳಬೇಕು ಅಂದರೆ ದಾಪುಗಾಲಿಡ್ತಾ ಇದೆ ಇಂಡಿಯಾ ಅಂತಲೇ ಹೇಳಬೇಕು.